ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಗೌರಿ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬದ ಸಂಭ್ರಮದಲ್ಲಿ ನಾವಿದ್ದೇವೆ. ಈಗಾಗಲೇ ಇವತ್ತಿನವರೆಗೂ 8 ದಿನಗಳ ಕಾಲ ಗಣೇಶ ವಿಸರ್ಜನೆ ಪ್ರತಿಷ್ಠಾಪನೆ ಎಲ್ಲ ಮುಗಿದಿದೆ. 9ನೇ ದಿನದ ವಿಸರ್ಜನಾ ಕಾರ್ಯಕ್ರಮ ಇವತ್ತು ಬಹಳ ಅದ್ದೂರಿಯಾಗಿ ಹುಬ್ಬಳ್ಳಿ ಮತ್ತು ಧಾರವಾಡ ಎರಡೂ ಅವಳಿ ನಗರದಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ನಮ್ಮ ಮಾಹಿತಿ ಪ್ರಕಾರ ಹುಬ್ಬಳ್ಳಿಯಲ್ಲಿ ಕನಿಷ್ಠ 2 ಲಕ್ಷಕ್ಕೂ ಹೆಚ್ಚು ಜನ ಸೇರುವಂತ ಸಾಧ್ಯತೆ ಇದೆ. ಅದೇ ರೀತಿ ಧಾರವಾಡದಲ್ಲಿ ಕೂಡ ಸುಮಾರು 60ರಿಂದ 70 ಸಾವಿರ ಜನದಷ್ಟು ಸೇರುವಂತ ಸಾಧ್ಯತೆ ಇದೆ. ಅದರ ಹಿನ್ನೆಲೆಯಲ್ಲಿ ನಾವು ಒಂದು ಉತ್ತಮ ಬಂದೋಬಸ್ತನ್ನ ಮಾಡಿಕೊಂಡಿದ್ದೇವೆ. ಸುಮಾರು 3,000ದಷ್ಟು ಅಧಿಕಾರಿ ಸಿಬ್ಬಂದಿಗಳು, ಸ್ಟ್ರೈಕಿಂಗ್ ಫೋರ್ಸ್, ಕೆಎಸ್ಆರ್ಪಿ, ರ್ಯಾಪಿಡ್ ಆಕ್ಷನ್ ಫೋರ್ಸ್, ಸಿಆರ್ ಪಾರ್ಟಿಗಳು, ಹೋಮ್ ಗಾರ್ಡ್ಸ್, ಕೇವಲ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಕಮಿಷನರೇಟ್ ವ್ಯಾಪ್ತಿಯ ಅಧಿಕಾರಿ ಸಿಬ್ಬಂದಿಗಳಷ್ಟೇ ಅಲ್ಲ, ನಮ್ಮ ಬೆಂಗಳೂರಿನಿಂದ ಹೊರ ಜಿಲ್ಲೆಗಳಿಂದ ಅಧಿಕಾರಿ ಮತ್ತು ಸಿಬ್ಬಂದಿಗಳು, ಅದೇ ರೀತಿ ನಮ್ಮ ಕೆಪಿಎ ಮೈಸೂರಿನಿಂದ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಪಿಎಸ್ಐ ಟ್ರೈನೀಸು, ತಣಿಸಂದ್ರದಿಂದ ಬಹಳ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಕಾನ್ಸ್ಟೇಬಲ್ ಟ್ರೈನೀಸ್ ಸೇರಿದಂತೆ ಸುಮಾರು 3,000ಕ್ಕೂ ಹೆಚ್ಚು ಅಧಿಕಾರಿ ಸಿಬ್ಬಂದಿಗಳನ್ನು ಅವಳಿ ನಗರದಲ್ಲಿ ನಿಯೋಜನೆ ಮಾಡಿದ್ದೇವೆ. ಅದರ ಜೊತೆಗೆ ನಮ್ಮ ಪಬ್ಲಿಕ್ ಸೇಫ್ಟಿ ಆಕ್ಟ್ ಅಲ್ಲಿ ಇರುವಂತಹ ಸಿಸಿಟಿವಿ ಹೊರತುಪಡಿಸಿ ಸುಮಾರು 170 ಸಿಸಿಟಿವಿಗಳನ್ನು ನಮಗೆ HDMC ಅವರು ಒದಗಿಸಿಕೊಟ್ಟಿದ್ದಾರೆ. ಅದರ ಜೊತೆಗೆ ಇಲ್ಯುಮಿನೇಷನ್ ಅಂದ್ರೆ ಬೆಳಕಿನ ವ್ಯವಸ್ಥೆ ವಿಸರ್ಜನೆ ಸ್ಥಳದಲ್ಲಿ ಮತ್ತು ಮೆರವಣಿಗೆ ಮಾರ್ಗದಲ್ಲಿ ಉತ್ತಮವಾಗಿರೋ ರೀತಿ ನಾವು ನೋಡಿಕೊಂಡಿದ್ದೇವೆ. ಇಮರ್ಷನ್ ಜಾಗದಲ್ಲಿ HDMC ಅಧಿಕಾರಿ ಮತ್ತು ಸಿಬ್ಬಂದಿಗಳು ಇರ್ತಾರೆ, ಮತ್ತೆ ಬ್ಯಾರಿಕೇಡ್ ಮಾಡಿಕೊಟ್ಟಿರುವಂತದ್ದು, ಮತ್ತೆ ಅವರ ಕೆಲಸಗಾರರನ್ನ ಅಂದ್ರೆ ಅವರ ಎಂಪ್ಲಾಯೀಸ್ ನ ಉಪಯೋಗಿಸಿಕೊಂಡು ಅಲ್ಲಿ ಇಮರ್ಷನ್ ಫೆಸಿಲಿಟೇಟ್ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಕಳೆದ ವರ್ಷದಂತೆ ಈ ವರ್ಷ ಕೂಡ ಬಹಳ ಒಳ್ಳೆಯ ಒಂದು ಬೆಳವಣಿಗೆ ಬಗ್ಗೆ ಹೇಳಬೇಕು ಅಂತಂದ್ರೆ, ನಮ್ಮ ಕೇಶವಾಪುರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಮತ್ತೆ ನಮ್ಮ ಶಾಬಜಾರ್ ಮಾಸ್ಕ್ ಹತ್ತಿರದಲ್ಲಿ ಗಣೇಶ ಪ್ರೊಸೆಷನ್ ಬರುವಂತ ಸಂದರ್ಭದಲ್ಲಿ ಪ್ರೊಸೆಷನ್ ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಇಂದ ಒಂದು ಕವಾಲಿ ಹಾಡನ್ನ ಹಾಕೋದ್ರ ಮುಖಾಂತರ ಮುಸಲ್ಮಾನರ ಭಾವನೆಗಳಿಗೆ ಗೌರವ ತರುವಂತದ್ದು ಮತ್ತು ಒಂದು ಸೌಹಾರ್ದತೆಯ ಸಂದೇಶವನ್ನ ನಾಡಿಗೆ ಕಳಿಸುವಂತ ಕೆಲಸ ಹುಬ್ಬಳ್ಳಿಯಿಂದ ಮತ್ತೊಮ್ಮೆ ಈ ವರ್ಷ ಆಗಿದೆ. ಕಳೆದ ವರ್ಷ ಕೂಡ ಆಗಿತ್ತು. ಅದು ಬಹಳ ಒಳ್ಳೆಯ ರೀತಿಯಲ್ಲಿ ಸಾಮಾಜಿಕ ಜಾಲತಾಣಗಳು ಸೇರಿದಂತೆ ಎಲ್ಲರ ಒಂದು ಪ್ರಶಂಸೆಗೆ ಪಾತ್ರವಾಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹುಬ್ಬಳ್ಳಿ ಧಾರವಾಡ ಗಣೇಶ ಮತ್ತು ಈದ್ ಮಿಲಾದ್ ಜೊತೆಗೆ ಬಂದಿರೋದ್ರಿಂದ ಒಂದು ಸೂಕ್ಷ್ಮತೆಯನ್ನ ಅರಿತು ಇದರ ಸಂಪೂರ್ಣ ಬಂದೋಬಸ್ತ್ನ ಮೇಲುಸ್ತುವಾರಿಯನ್ನ ನಮ್ಮ ಎಡಿಜಿಪಿ ಕ್ರೈಮ್ ಆಗಿರುವಂತಹ ಹರಿಶೇಖರನ್ ಸರ್ ಅವರು ವಹಿಸಿಕೊಂಡಿದ್ದಾರೆ. ನಿನ್ನೆ ಅಷ್ಟೇ ಎಲ್ಲ ಅಧಿಕಾರಿಗಳ ಸಭೆಯನ್ನ ಕರೆದು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಅವರ ಒಂದು ಅಪಾರ ಅನುಭವದ ಹಿನ್ನೆಲೆಯಲ್ಲಿ ನಮಗೆ ಸಾಕಷ್ಟು ಮಾರ್ಗದರ್ಶನವನ್ನು ನೀಡಿದ್ದಾರೆ. ಅವರು ಹೇಳಿರುವಂತಹ ಎಲ್ಲ ಅಂಶಗಳನ್ನು ಅಳವಡಿಸಿಕೊಂಡಂತೆ ನಾವು ಒಂದು ಉತ್ತಮವಾದ ಬಂದೋಬಸ್ತನ್ನ ಮಾಡಿದ್ದೇವೆ. ಈಗ ಸುಮಾರು 3 ರಿಂದ 4 ಗಂಟೆ ನಡುವೆ ವಿಸರ್ಜನೆ ಪ್ರಾರಂಭ ಆಗುತ್ತೆ, ಮೆರವಣಿಗೆ ಇರುತ್ತೆ. ಮತ್ತೆ ನಾವು ಎಲ್ಲೆಲ್ಲಿ ಮಾಡಬೇಕು ಅನ್ನುವಂಥದ್ದು ಕೂಡ ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀವಿ. ಮತ್ತೆ ಕ್ರೌಡ್ ಜಾಸ್ತಿ ಇದ್ದಂತ ಸಂದರ್ಭದಲ್ಲಿ ಅಲ್ಲಲ್ಲಿ ಟ್ರಾಫಿಕ್ ಸೇಫ್ಟಿ ಐಲ್ಯಾಂಡ್ಸ್ ಅಂತ ಮಾಡ್ಕೊಂಡಿದೀವಿ. ಯಾರಾದ್ರೂ ತುಂಬಾ ಸುಸ್ತಾದಂತ ಸಂದರ್ಭದಲ್ಲಿ, ಹೆಲ್ತ್ ಏನಾದ್ರೂ ವೇರಿಯೇಷನ್ ಆದಂತ ಸಂದರ್ಭದಲ್ಲಿ, ಅದೇ ರೀತಿ ಮಹಿಳೆಯರು, ಯುವತಿಯರು, ವಿದ್ಯಾರ್ಥಿಗಳು ಮತ್ತೆ ಮಕ್ಕಳು, ವಯಸ್ಸಾದಂತವರು ಅವ್ರಿಗೇನಾದ್ರೂ ಅನಾನುಕೂಲ ಆದಂತ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ಆ ಟ್ರಾಫಿಕ್ ಸೇಫ್ಟಿ ಐಲ್ಯಾಂಡ್ಸ್ ಇಲ್ಲಿದೆ, ಅಲ್ಲಿ ಬರಬಹುದು. ಅಲ್ಲಿ ಬಂದ್ರೆ ಒಂದು ಪ್ಯಾರಾಮೆಡಿಕಲ್ ಫೆಸಿಲಿಟಿ ಇರುತ್ತೆ, ಒಂದಷ್ಟು ಫಸ್ಟ್ ಏಡ್ ರಿಲೇಟೆಡ್ ಫೆಸಿಲಿಟಿ ಕೂಡ ಇರುತ್ತೆ ಅಲ್ಲಿ. ಹಂಗಾಗಿ ಒಟ್ಟಾರೆಯಾಗಿ ಹುಬ್ಬಳ್ಳಿ ಮತ್ತು ಧಾರವಾಡ ಅವಳಿ ನಗರದಲ್ಲಿ ಈ ಬಾರಿ ಕೂಡ ಪ್ರತಿ ವರ್ಷದಂತೆ ಅತ್ಯಂತ ಶಾಂತಿಯುತವಾಗಿ, ಸೌಹಾರ್ದಯುತವಾಗಿ ಗೌರಿ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬದ ಆಚರಣೆ ಮಾಡಲಾಗುತ್ತೆ. ಇವತ್ತು, ನಾಳೆ, ನಾಡಿದ್ದು 3 ದಿನ ನಮ್ಮ ಪೊಲೀಸ್ ಇಲಾಖೆಗೆ ಬಹಳ ಹೆಚ್ಚಿನ ಕೆಲಸ, ಹೆಚ್ಚಿನ ಜವಾಬ್ದಾರಿ ಇದೆ. ಯಾಕಂದ್ರೆ ನಿರಂತರವಾಗಿ ಇವತ್ತು 9ನೇ ದಿನದ್ದು, ನಾಡಿದ್ದು 11ನೇ ದಿನದ್ದು ಮತ್ತು ನಾಳೆ ಈದ್ ಮಿಲಾದ್ ಕೂಡ 2 ಪ್ರೊಸೆಷನ್ ಅನ್ನ ತೆಗಿತಾ ಇದ್ದಾರೆ ಮುಸಲ್ಮಾನ್ ಬಾಂಧವರು. ಒಂದು ಹುಬ್ಬಳ್ಳಿಯಲ್ಲಿ, ಇನ್ನೊಂದು ನಮ್ಮ ಧಾರವಾಡದಲ್ಲಿ. 2 ಪ್ರೊಸೆಷನ್ ಸುಮಾರು 4 ಕಿಲೋಮೀಟರ್ ಲೆಂತ್ ಅಲ್ಲಿ ಇರುತ್ತೆ. ನಮ್ಮ ಮಾಹಿತಿ ಪ್ರಕಾರ 1 ಲಕ್ಷಕ್ಕೂ ಹೆಚ್ಚು ಜನರನ್ನ ನಾವು ಹುಬ್ಬಳ್ಳಿಯಲ್ಲಿ ಮತ್ತು ಸುಮಾರು 40,000ದಷ್ಟು ಜನರನ್ನ ಧಾರವಾಡದಲ್ಲಿ ನಾವು ನಿರೀಕ್ಷೆ ಮಾಡ್ತಾ ಇದೀವಿ. 2 ಅಂಜುಮನ್ ಕಮಿಟಿ ಮತ್ತು ಮುಸಲ್ಮಾನ್ ಬಾಂಧವರು, ಮುಸಲ್ಮಾನ್ ಮುಖಂಡರು ಮತ್ತೆ ಬಹಳಷ್ಟು ಜನ ಪ್ರೊಫೆಟ್ ಮೊಹಮ್ಮದ್ ಪೈಗಂಬರ್ ಅವರ ಹುಟ್ಟಿದ ದಿನದ ಹಿನ್ನೆಲೆಯಲ್ಲಿ ಧಾರ್ಮಿಕ ಆಚರಣೆ ಆಗಬೇಕು. ಡಿಜೆ ಹಾಕೋದ್ರಿಂದ ಧಾರ್ಮಿಕ
ಸಂಭ್ರಮಕ್ಕಿಂತ ಹೆಚ್ಚಾಗಿ ಅದೊಂಥರ ಬೇರೆ ಬೇರೆ ರೀತಿಯಲ್ಲಿ ಹೋಗುತ್ತೆ ಅನ್ನೋ ಕಾರಣಕ್ಕೆ ಡಿಜೆ ಪರ್ಮಿಷನ್ ಕೊಡಬಾರ್ದು ಅಂತ ಮನವಿ ಮಾಡಿದ್ದಾರೆ. ಆ ಪ್ರಕಾರ ನಾವ್ ಯಾರಿಗೂ ಡಿಜೆ ಪರ್ಮಿಷನ್ ನಾಳೆ ಅಂದ್ರೆ ಈದ್ ಮಿಲಾದ್ ಸಂದರ್ಭದಲ್ಲಿ ನೀಡಿಲ್ಲ. ಹಂಗಾಗಿ ಅತ್ಯಂತ ಶಾಂತಿಯುತವಾಗಿ ಮತ್ತು ಸೌಹಾರ್ದಯುತವಾಗಿ ಮತ್ತೆ ಒಳ್ಳೆಯ ಒಂದು ಧಾರ್ಮಿಕ ಭಾವನೆಯಲ್ಲಿ ಗೌರಿ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬದ ಆಚರಣೆ ಆಗ್ಲಿ. ಇದಕ್ಕೆ ಕೇವಲ ಗಣೇಶ ಹಬ್ಬದ ಬಗ್ಗೆ ನಾನು ಹೇಳಬೇಕು ಅಂತಂದ್ರೆ ಇವತ್ತು ಮತ್ತೆ 11ನೇ ತಾರೀಕು ಕೇವಲ ಹುಬ್ಬಳ್ಳಿ ಧಾರವಾಡ ಅವಳಿ ನಗರ ಅಷ್ಟೇ ಅಲ್ಲ, ಧಾರವಾಡ ಜಿಲ್ಲೆ ಸೇರಿದಂತೆ ಅಕ್ಕಪಕ್ಕದ ಜಿಲ್ಲೆ ಅಕ್ಕಪಕ್ಕದ ರಾಜ್ಯಗಳಿಂದ ಕೂಡ ನಮ್ಮ ಈ ಒಂದು ಸಂಭ್ರಮಾಚರಣೆಯನ್ನು ನೋಡ್ಲಿಕ್ಕೆ ಬರ್ತಾರೆ. ಎಲ್ಲರಿಗೂ ಸ್ವಾಗತವಿದೆ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಕುಟುಂಬ ಸಮೇತರಾಗಿ ಬಂದು ಈ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಳ್ಳಿ. ಮತ್ತೆ ವಾಲಂಟಿಯರ್ಸ್, ನಾವು ಪ್ರತಿ ಗಜಾನನ ಮಂಡಳಿ ವಾಲಂಟಿಯರ್ಸ್ ಹೇಳಿದೀವಿ, ಯಾರಾದ್ರೂ ಅನುಚಿತವಾಗಿ ನಡ್ಕೊಳ್ಳುವಂತವ್ರು, ನ್ಯೂಸೆನ್ಸ್ ಕ್ರಿಯೇಟ್ ಮಾಡುವಂತವ್ರನ್ನ ನೀವೇ ಲಿಫ್ಟ್ ಮಾಡಿ ನಮ್ಮ ವಶಕ್ಕೆ ಕೊಡಬೇಕು ಅಂತ ಅದಕ್ಕೂ ಕೂಡ ಅವರು ಸ್ಪಂದಿಸಿದ್ದಾರೆ. ಒಟ್ಟಾರೆಯಾಗಿ ಅತ್ಯಂತ ಶಾಂತಿಯುತವಾದ ಮತ್ತು ಸೌಹಾರ್ದಯುತವಾದ ಗೌರಿ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬದ ಆಚರಣೆ ಇವತ್ತು ನಾಳೆ ನಾಡಿದ್ದು 3 ದಿನ ಆಗ್ಲಿದೆ ಅನ್ನೋ ಸಂಪೂರ್ಣ ವಿಶ್ವಾಸ ನಾನು ವ್ಯಕ್ತಪಡಿಸ್ತೀನಿ. ಇವತ್ತು ಸುಮಾರು 200 ಗಣಪತಿ ವಿಸರ್ಜನೆ, 205 ಟು ಬಿ ಮೋರ್ ಸ್ಪೆಸಿಫಿಕ್, ಹುಬ್ಬಳ್ಳಿ ಧಾರವಾಡ ಅವಳಿ ನಗರ ಸೇರಿ ಇದೆ. ನಾಡಿದ್ದು ಸುಮಾರು 130ರಷ್ಟು ಗಣಪತಿ ವಿಸರ್ಜನೆ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿದೆ. ಇಲ್ಲಿ ಸಂಖ್ಯೆ ಸ್ವಲ್ಪ ಕಡಿಮೆ ಅನ್ನಿಸ್ಬೋದು, ಆದ್ರೆ ಪ್ರತಿಯೊಂದು ಗಣೇಶ ಬಹಳ ಒಂದು ಇತಿಹಾಸ ಇರುವಂತದ್ದು, ಬಹಳಷ್ಟು ವರ್ಷಗಳಿಂದ ಮಾಡ್ಕೊಂಡ್ ಬಂದಿರುವಂತದ್ದು, ಮತ್ತೆ ಅತಿ ಮುಖ್ಯವಾಗಿರುವಂತದ್ದು. ಅದೆಲ್ಲಕ್ಕಿಂತ ಮುಖ್ಯವಾಗಿ ಬಹಳಷ್ಟು ವರ್ಷಗಳಿಂದ ಈ ಗಣೇಶವನ್ನು ನೋಡ್ಲಿಕ್ಕೆ ಸುತ್ತಮುತ್ತಲ ಜನ ಬಂದು ಆ ಸಂಭ್ರಮದಲ್ಲಿ ಭಾಗಿಯಾಗುವಂತದ್ದು. ಹಂಗಾಗಿ ನಾನು ಆಯೋಜಕರಿಗೂ ಕೂಡ ಮತ್ತೊಮ್ಮೆ ಮನವಿ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ, ಮತ್ತೆ ಎಲ್ಲ ಸಾರ್ವಜನಿಕರಿಗೂ ಮನವಿ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಶಾಂತಿಯುತ ಮತ್ತು ಸೌಹಾರ್ದಯುತ ಸಂಭ್ರಮಾಚರಣೆಯಿಂದ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಸೌಹಾರ್ದತೆ ಮತ್ತು ಶಾಂತಿ ಪ್ರಿಯತೆ ಏನಿದೆ ಅದನ್ನ ನಾಡಿಗೆ ಸಂದೇಶವನ್ನ ಕಳಿಸುವಂತ ಒಂದು ಒಳ್ಳೆಯ ವೇದಿಕೆ ಇದು. ಇದನ್ನೆಲ್ಲರೂ ಉಪಯೋಗಿಸ್ಕೊಳ್ಳಿ. ನಮ್ಮ ಹುಬ್ಬಳ್ಳಿ ಧಾರವಾಡ ಅವಳಿ ನಗರಕ್ಕೆ ತನ್ನದೇ ಆದ ಹಿರಿಮೆ ಇದೆ. ಇದು ಶಿಕ್ಷಣ ಕಾಶಿ, ಇದು ವಿದ್ಯಾಕಾಶಿ, ಔದ್ಯೋಗಿಕ ಕಾಶಿ ಆಗ್ತಾ ಇದೆ. ವೈದ್ಯಕೀಯ ವಿಚಾರದಲ್ಲಿ ಬಹಳ ದೊಡ್ಡ ದೊಡ್ಡ ಸಂಸ್ಥೆಗಳು ಇಲ್ಲಿ ತಲೆ ಎತ್ತುತ್ತಾ ಇದ್ದಾವೆ. ಹಂಗಾಗಿ ನಮ್ಮ ಹುಬ್ಬಳ್ಳಿ ಧಾರವಾಡ ಇನ್ನೂ ಹೆಚ್ಚೆಚ್ಚು ಜನ ಹೊರಗಡೆಯಿಂದ ಬಂದು ಈ ನಗರವನ್ನ ಸಮೃದ್ಧಗೊಳಿಸಲಿಕ್ಕೆ ಒಂದು ಸಂದೇಶವನ್ನ ಕೊಡುವಂತ ವೇದಿಕೆ ಇದಾದ್ರೂ ಆಗಿರುತ್ತೆ. ಹಂಗಾಗಿ ಎಲ್ಲರೂ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳಿ ಇಷ್ಟಪಡ್ತೀನಿ. ಕೆಲವು ದಿನಗಳ ಹಿಂದೆ ನಮ್ಮ ಬೆಂಡಿಗೇರಿ ಪೊಲೀಸ್ ಠಾಣಾ ಸರಹದ್ನಲ್ಲಿ ಒಂದು ಕೇಸ್ ಆಗಿತ್ತು. ಆ ಕೇಸಲ್ಲಿ ಸುಮಾರು 49 ಟನ್ ಅಷ್ಟು ಅನ್ನಭಾಗ್ಯದ ಅಕ್ಕಿಯನ್ನ 2 ಲಾರಿಗಳಲ್ಲಿ ಸೀಸ್ ಮಾಡಲಾಗಿತ್ತು. ಆ ನಂತರ ಇಲ್ಲಿವರೆಗೂ ನನ್ನ ಲೆಕ್ಕದಲ್ಲಿ ಒಂದು 8 ರಿಂದ 9 ಜನರನ್ನು ಅರೆಸ್ಟ್ ಮಾಡಿದ್ರು. ಆದ್ರೆ ಪ್ರಮುಖ ಆರೋಪಿ ಏನಿದ್ದ ಆತ ತಲೆಮರೆಸಿಕೊಂಡಿದ್ದ. ಆ ಪ್ರಮುಖ ಆರೋಪಿ ಸಚಿನ್ ಕಪೂರ್ ಅನ್ನುವಂಥವನು ಹಾವೇರಿ ಮೂಲದವನು. ಅವನು ಈ ಒಂದು ಸಂಪೂರ್ಣ ಪ್ರಕರಣಗಳಲ್ಲಿ ಈ ಒಂದು ಇಷ್ಟು ದೊಡ್ಡ ಮಟ್ಟದ ಒಂದು ಆರ್ಗನೈಸ್ ಕ್ರೈಮ್ ಅಲ್ಲಿ ಇನ್ವಾಲ್ವ್ ಆಗಿರುವಂತದ್ದು ನಮಗೆ ತನಿಖೆಯಲ್ಲಿ ಕಂಡು ಬಂದಿದ್ದ ಹಿನ್ನೆಲೆಯಲ್ಲಿ ಅವನ್ನ ಮೊನ್ನೆ ಅರೆಸ್ಟ್ ಮಾಡಿದೀವಿ. ಅರೆಸ್ಟ್ ಮಾಡಿ ಅವನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಅಲ್ಲ, ಒಂದು ಮೂವ್ಮೆಂಟ್ ನಾವು LOC ಲುಕ್ಔಟ್ ನೋಟಿಸ್ ಅಂತ ಏನ್ ಕರೀತಾರೆ ಅದನ್ನು ಕೂಡ ರೆಡಿ ಮಾಡ್ಕೊಂಡು ಸಬ್ಮಿಟ್ ಮಾಡಿದ್ವಿ. ಅಷ್ಟೊತ್ತಿಗೆ ಒಂದು ಲೊಕೇಶನ್ ಇಲ್ಲೇ ಇಂಡಿಯಾದಲ್ಲೇ ಇರುವಂತದ್ದು ನಮಗೆ ತಿಳಿದು ಬಂದ ಹಿನ್ನೆಲೆಯಲ್ಲಿ LOC ನಾವು ಜಾರಿ ಮಾಡಲಿಲ್ಲ. ಅದು ಹೊರತುಪಡಿಸಿ ತಾವ್ ಹೇಳಿದಂಗೆ ಅವನು ವಿದೇಶದಲ್ಲಿ ಇದ್ದಿದ್ದು ಹೌದು. ಅದಾದ್ಮೇಲೆ ಅವನು ಬಂದಂತ ಸಂದರ್ಭದಲ್ಲಿ ಅವನ್ನ ಟ್ರೇಸ್ ಮಾಡ್ಲಿಕ್ಕೆ ನಾವು 3 ಪ್ರತ್ಯೇಕ ತಂಡಗಳನ್ನ ರಚಿಸಿದ್ವಿ. ಟ್ರೇಸ್ ಮಾಡಿದ್ದಾರೆ. ಈಗ ಮುಂದಿನ ಕಾರ್ಯವಾಹಿ ಆಗುತ್ತೆ. ಎಲ್ಲಿ ಸರ್ ಅರೆಸ್ಟ್ ಮಾಡಿದ್ದಾರೆ ಅದನ್ನೆಲ್ಲ ಅದು ನನಗೆ ನಮ್ಮ ಇನ್ಸ್ಪೆಕ್ಟರ್ ಗೊತ್ತು ಡೀಟೇಲ್ಸ್. ಅದು ಅರೆಸ್ಟ್ ಆಗಿರುವಂತದ್ರ ಬಗ್ಗೆ ನನಗೆ ಮಾಹಿತಿ ಇದೆ. ಹಲವಾರು ಪ್ರಕರಣಗಳು ಆ ವ್ಯಕ್ತಿ ಮೇಲೆ ಇರುವಂತದ್ದು ನಮಗೆ ಕಂಡು ಬಂದಿದೆ. ಹಾವೇರಿಲಿ ಇದೆ, ಹಾವೇರಿ ಸೇರಿದಂತೆ ಇನ್ನು ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ದಾಖಲಾಗಿದೆ ಅಂತ ನಮ್ಗೆ ಮಾಹಿತಿ ಇದೆ. ಅಂಕಿಅಂಶ ನನಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ಅದನ್ನ ಕಂಪೈಲ್ ಮಾಡ್ಬಿಟ್ಟು ಅದನ್ನ ನಿಮಗೆ ಹೇಳ್ತೀನಿ. ಹಾವೇರಿಲಿ ಇನ್ನೂ ಆಕ್ಟಿವ್ ಆಗಿದೆ, ಅಲ್ಲಿ ತಂಡಗಳನ್ನು ಕಳಿಸೋದು. ಈಗ ನೋಡಿ, ನಾವು ಈಗಾಗಲೇ 8-9ಕ್ಕಿಂತ ಹೆಚ್ಚು ಜನರನ್ನು ಅರೆಸ್ಟ್ ಮಾಡಿದ್ವಿ ಒಂದ್ ಕಡೆ. ಆಮೇಲೆ 2 ಲಾರಿ ಲೋಡ್ ಜೊತೆ ಸಿಕ್ಕಿದ್ದು ಹೊರತುಪಡಿಸಿ ಸುಮಾರು 7-8 ವಾಹನಗಳನ್ನ ನಾವು ಜಪ್ತು ಮಾಡ್ಕೊಂಡಿದ್ದೇವೆ. ಮತ್ತೆ ಅವನ ಸಾಕಷ್ಟು ಸಹಚರರಿಂದ ಅವರು ತಲೆಮರೆಸಿಕೊಂಡಿರುವಂತದ್ರ ಬಗ್ಗೆ ನಮಗೆ ಮಾಹಿತಿ ಇದೆ. ನಾವು ಪ್ರಮುಖ ಆರೋಪಿಯನ್ನ ಯಾವುದೇ ಕಾರಣಕ್ಕೂ ಬಿಡಬಾರ್ದು, ಬೇಲ್ ತಗೊಳ್ಲಿಕ್ಕಾಗ್ಲಿ ಇನ್ನೊಂದು ಮತ್ತೊಂದು ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಅವನ್ನ ಚೇಸ್ ಮಾಡಿ ಹಿಡಿದಿದ್ದೀವಿ. ಮತ್ತೆ ಉಳಿದ ಯಾರು ಯಾಕಂದ್ರೆ 49 ಟನ್ ಅನ್ನಭಾಗ್ಯದ ಅಕ್ಕಿ ಬರಬೇಕು ಅಂತಂದ್ರೆ ತಾವು ಇಮ್ಯಾಜಿನ್ ಮಾಡಬಹುದು. ಅದು ಬಹಳ ಒಂದು ವ್ಯವಸ್ಥಿತ ಜಾಲ ಇರಬೇಕು. ಆ ಜಾಲದಲ್ಲಿ ಯಾರ್ಯಾರಿದ್ದಾರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರಣೀಕರ್ತರಿದ್ದಾರೆ, ಎಲ್ಲರನ್ನೂ ಅರೆಸ್ಟ್ ಮಾಡುವಂತ ಕೆಲಸ ಆಗುತ್ತೆ. ಈ ವ್ಯಕ್ತಿ ಘಟನೆ ನಡೆದ ತಕ್ಷಣ ನಾವು ಫಾಲೋ ಅಪ್ ಮಾಡಿದಂತ ಸಂದರ್ಭದಲ್ಲಿ ನಮಗೆ ಅವನ ಲೊಕೇಶನ್ ಗೊತ್ತಾಗೋಷ್ಟೊತ್ತಿಗೆ ಅವನು ವಿದೇಶದಲ್ಲಿದ್ದಾನೆ ಅನ್ನುವಂಥದ್ದು ನಮಗೆ ಗೊತ್ತಾಯ್ತು.
ನಂತರದಲ್ಲಿ ಅವನು ನಾವು ಲುಕೌಟ್ ನೋಟಿಸ್ ಎಲ್ಲ ಕೊಡೋದಕ್ಕೆ ರೆಡಿ ಮಾಡ್ಕೊಂಡಿದ್ವಿ. ಅಷ್ಟೊತ್ತಿಗೆ ಇಂಡಿಯಾದಲ್ಲಿ ಬಂದಿದ್ದಾನೆ ಅನ್ನೋ ಮಾಹಿತಿ ತಿಳಿದು ಅವನ್ನ ಅರೆಸ್ಟ್ ಮಾಡಿದ್ವಿ.